ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ನಾರ್ತ್ ಬೆಂಗಳೂರು ಇದೀಗ ಬೆಳೀತಾ ಇರೋ ಬೆಂಗಳೂರಿಗೆ ಒಂದು ರೀತಿ ಬ್ಯಾಕ್ ಬೋನ್ ಅಂತಾನೆ ಹೇಳಬಹುದು. ಜೊತೆಗೆ ಈ ಭಾಗದಿಂದ ಬರುವಂಥ ಆದಾಯ ಕೂಡ ಬೆಂಗಳೂರಿನ ಹಾಗೂ ರಾಜ್ಯದ ಆರ್ಥಿಕತೆಗೆ ಭಾರಿ ಕೊಡುಗೆಯನ್ನು ನೀಡ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ನಿರ್ಮಾಣಕ್ಕೆ ಈ ಭಾಗದ ಅಭಿವೃದ್ಧಿ ತುಂಬಾನೇ ಮುಖ್ಯ. ಇದರ ಜೊತೆಗೆ ಈ ಪಾರ್ಟ್ನ ನಾವು ಪಕ್ಕಕ್ಕಿಟ್ಟು ನೋಡಿದ್ರೆ ಒಂದು ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ಕೂಡ ಇದು ತುಂಬಾನೇ ಲಾಭದಾಯಕ ಅಂತ ಹೇಳ್ಬೋದು. ಈಗ ನಾವು ಈ ಭಾಗದ ಅಂದರೆ ನಾರ್ತ್ ಬೆಂಗಳೂರಿನ ಸ್ವಾಟ್ ಅನಾಲಿಸಿಸ್ ಅಂದರೆ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಆ್ಯಂಡ್ ಥ್ರೆಟ್ಸ್ ಇದರ ಅನಾಲಿಸಿಸ್ ಮಾಡಿ ಇದರ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ ನೋಡಿ. ಮೊದಲು ನಾರ್ತ್ ಬೆಂಗಳೂರಿನ ಸ್ಟ್ರೆಂತ್ ಏನು ಅಂತ ನೋಡೋದಾದರೆ, ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಈ ಭಾಗ ತುಂಬ ಹತ್ತಿರ ಇದೆ. ಈ ಭಾಗಕ್ಕೆ ಸಂಪರ್ಕ ಕಲ್ಪಿಸೋದಕ್ಕೆ ನಗರದ ಹೃದಯ ಭಾಗದಿಂದ ಹಾಗೂ ಬೇರೆ ಬೇರೆ ಭಾಗದಿಂದ ರಸ್ತೆಗಳಿದ್ದಾವೆ. ಔಟರ್ ರಿಂಗ್ ರೋಡ್, ಇದೀಗ ಪೆರಿಫೆರಲ್ ರಿಂಗ್ ರೋಡ್ ಕೂಡ ಆಗ್ತಾ ಇದೆ. ಹೆಬ್ಬಾಳ ಫ್ಲೈಓವರ್ ಹಾಗೂ ಅನೇಕ ಫ್ಲೈಓವರ್ ಜೊತೆಗೆ ಅಂಡರ್ ಪಾಸ್ಗಳು ಈ ಭಾಗದಲ್ಲಿದ್ದಾವೆ. ಇಲ್ಲಿ ಬೇರೆ ಭಾಗಕ್ಕೆ ಹೋಲಿಸಿದ್ರೆ ಭೂಮಿ ಹಾಗೂ ಜಮೀನು ಖರೀದಿ ಮಾಡೋಕೆ ಇನ್ನೂ ಅವಕಾಶ ಇದೆ. ಯಾಕಂದ್ರೆ ಇನ್ನೂ ಭೂಮಿ ಈ ಭಾಗದಲ್ಲಿ ಖರೀದಿಗೆ ಲಭ್ಯ ಇದೆ. ಈ ಭಾಗ ಒಂದು ರೀತಿ ಬೆಳೀತಾ ಇರುವಂತಹ IT-BTಯ ಹಬ್ ಆಗಿದೆ. ಈ ಭಾಗದಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿವೆ. ಜೊತೆಗೆ ಕೈಗಾರಿಕಾ ಪ್ರದೇಶಗಳು ಕೂಡ ಹತ್ತಿರ ಇರೋದ್ರಿಂದ ಇದು ಒನ್ ಆಫ್ ದ ಬೆಸ್ಟ್ ಏರಿಯಾ ಟು ಇನ್ವೆಸ್ಟ್ ಅಂತಾನೆ ಹೇಳಬಹುದು. ಈಗ ಇದರ ವೀಕ್ನೆಸ್ಗೆ ಬರೋಣ. ಈ ವೀಕ್ನೆಸ್ನಲ್ಲಿ ನಂಬರ್ 1 ಏನು ಅಂತಂದರೆ, ಈ ಭಾಗದಲ್ಲಿ ಸಾರ್ವಜನಿಕ ಸಾರಿಗೆ ಸೇವೆ ಅಷ್ಟಾಗಿ ಹೆಚ್ಚಿಲ್ಲ. ಜೊತೆಗೆ ಚಿಕ್ಕ ಚಿಕ್ಕ ಅಥವಾ 1-2 ಸೈಟ್ ತೆಗೆದುಕೊಳ್ಬೇಕು ಅಂದರೆ ಸ್ವಲ್ಪ ತೊಂದರೆ ಆಗಬಹುದು. ಆ್ಯಂಡ್ ಇಲ್ಲಿರುವಂಥ ಅಭಿವೃದ್ಧಿ ಕಾಮಗಾರಿಗಳು ಆಮೆಗತಿಯಲ್ಲಿ ಸಾಗ್ತಾ ಇದ್ದಾವೆ. ಕುಡಿಯೋ ನೀರಿನ ಸಮಸ್ಯೆ ಈ ಭಾಗದಲ್ಲಿ ತುಸು ಹೆಚ್ಚಾಗಿದೆ. ಜೊತೆಗೆ ಈ ಹೈ ರೈಸ್ಡ್ ಬಿಲ್ಡಿಂಗ್ ಅಂದರೆ ಗಗನಚುಂಬಿ ಕಟ್ಟಡ ಅಥವಾ ಮಲ್ಟಿ ಫ್ಲೋರ್ ಬಿಲ್ಡಿಂಗ್ಗಳನ್ನ ನೀವು ಕಟ್ಟಬೇಕು ಅಂತಂದರೆ ಈ ಭಾಗದಲ್ಲಿ ಇದಕ್ಕೆ ನಿರ್ಬಂಧಗಳಿವೆ. ಯಾಕೆಂದರೆ ಏರ್ಪೋರ್ಟ್ ಇದೆ, ಯಲಹಂಕದಲ್ಲಿ ಏರ್ಫೋರ್ಸ್ ಸ್ಟೇಷನ್ ಇದೆ, ಜಕ್ಕೂರು ಏರೋಡ್ರಮ್ ಇರೋ ಕಾರಣಕ್ಕೆ ಇನ್ನೂ ಈ ಒಂದು ರೆಸ್ಟ್ರಿಕ್ಷನ್ಸ್ ಈ ಭಾಗದಲ್ಲಿ ಜಾಸ್ತಿ ಇದೆ. ಅದರ ಜೊತೆಗೆ ಈ ಭಾಗದ ಬೆಂಗಳೂರು ಹೂಡಿಕೆಗೆ ಯಾಕೆ ಸಮರ್ಥ ಅಂದರೆ ಇದರ ಆಪರ್ಚುನಿಟಿ. ಇದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಈ ಭಾಗ ಅಭಿವೃದ್ಧಿ ಆಗೋದಕ್ಕೆ ಹೆಚ್ಚು ಅವಕಾಶ ಇದೆ. ಜೊತೆಗೆ ಸರ್ಕಾರ ಕೂಡ ಉತ್ತರ ಬೆಂಗಳೂರಿನ ಅಭಿವೃದ್ಧಿಗೆ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದೆ, ಹೊಂದಿದೆ ಕೂಡ. ವಸತಿ ಅಂದರೆ ಬಾಡಿಗೆ, ಭೋಗ್ಯ ಇವು ಕೂಡ ಅಫೋರ್ಡಬಲ್ ಆಗಿದೆ. ಇನ್ನು ಆರೋಗ್ಯ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಅಂದರೆ ಪ್ರತಿಷ್ಠಿತ ಆಸ್ಪತ್ರೆಗಳು ಇಲ್ಲಿ ಪ್ರಾರಂಭವಾಗ್ತಾ ಇದ್ದಾವೆ ಹಾಗೂ ಈಗಿರುವಂಥ ಆಸ್ಪತ್ರೆಗಳು ತುಂಬ ಎಫಿಷಿಯೆಂಟ್ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಇನ್ನು ಮತ್ತೊಂದು ವಿಷಯ ಏನು ಅಂತಂದರೆ, ಇಲ್ಲಿ ನಡೆಯುವಂಥ ಏರ್ ಶೋ ಇರ್ಬೋದು, ಜೊತೆಗೆ KIL ಅಂದರೆ ಏರ್ಪೋರ್ಟ್ಗೆ ಈ ಭಾಗ ಹತ್ತಿರ ಇದೆ, GKVK ಇದೆ. ಹೀಗೆ ಈ ಎಲ್ಲ ಕಾರಣಗಳಿಂದ ಈ ಭಾಗ ಕೂಡ ಪ್ರವಾಸೋದ್ಯಮ ಬೆಳೀತಾ ಇದೆ ಅಂತ ಹೇಳ್ಬೋದು. ಅಂದರೆ ಈ ಭಾಗದಲ್ಲಿ ಪ್ರವಾಸೋದ್ಯಮ ಹೈಲೈಟ್ ಅಂತ ಹೇಳ್ಬೋದು. ಜೊತೆಗೆ ಬೇರೆ ಊರುಗಳಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗ ಅರಸಿ ಬರುವಂತಹ ಜನರಿಗೆ ಅವರು ಉಳಿದುಕೊಳ್ಳೋದಕ್ಕೆ ಅಥವಾ ಇರೋಕೆ ಬೇಕಾದಂಥ ವಸತಿ ಅಂದರೆ ಅಪಾರ್ಟ್ಮೆಂಟ್ ಇರ್ಬೋದು, PG ಇರ್ಬೋದು, ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಇವುಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಇದರ ಜೊತೆಗೆ ಇಲ್ಲಿ ಕೆಲವೊಂದಷ್ಟು ಸಂಕಷ್ಟಗಳು ಕೂಡ ಈ ಭಾಗದ ಜನರನ್ನ ಕಾಡ್ತಾ ಇದೆ. ಅಂದರೆ ಥ್ರೆಟ್ಸ್ ಏನು ಅಂತ ನಾವು ನೋಡ್ತಾ ಹೋದರೆ ಇಲ್ಲಿಯ ಭೂ ಕಾಯ್ದೆ ಹಾಗೂ ರೆಗ್ಯುಲೇಷನ್ಸ್ ಆಗಾಗ ಚೇಂಜ್ ಆಗ್ತಾನೆ ಇರುತ್ತೆ. ಜೊತೆ ಕಾಂಪ್ಲಿಕೇಶನ್ ಕೂಡ ಇದರಿಂದಾಗಿ ಜಾಸ್ತಿ ಆಗ್ತವೆ. ಈ ಭಾಗಕ್ಕೆ ಅಂದರೆ ನಾರ್ತ್ ಬೆಂಗಳೂರಿಗೆ ಅಕ್ಕಪಕ್ಕದ ಪ್ರದೇಶಗಳಿಂದ ಸ್ಪರ್ಧೆ ಕೂಡ ಇದೆ. ಅಂದರೆ ಬೆಂಗಳೂರು ಗ್ರಾಮೀಣ ಇರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ ಹೀಗೆ ಅನೇಕ ಭಾಗಗಳಿಂದ ಕಾಂಪಿಟೇಷನ್ ಇದ್ದಾವೆ. ಯಾಕೆ ಅಂತಂದರೆ ಈ ಉತ್ತರ ಭಾಗದ ವೀಕ್ನೆಸ್ ಏನಿದೆ ಅದು ಬೇರೆ ಭಾಗದಲ್ಲಿ ಅಷ್ಟಾಗಿ ಕಂಡು ಬರೋದಿಲ್ಲ. ಹೀಗಾಗಿ ಈ ಭಾಗ ಬೆಳೆಯೋದರ ಜೊತೆಗೆ ಕಾಂಪಿಟೇಷನ್ನು ಕೂಡ ಈ ಭಾಗ ಹ್ಯಾಂಡಲ್ ಮಾಡಬೇಕಾಗಿದೆ. ಇನ್ನು ನೀವು ನೋಡಿರೋ ಹಾಗೆ ನೈಸರ್ಗಿಕ ವಿಕೋಪ, ವಿಶೇಷವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಭಾಗ ಅತಿ ಹೆಚ್ಚು ಹಾನಿಗೊಳಗಾಗುತ್ತೆ. ಜೊತೆಗೆ ಅಲ್ಲಿರುವಂಥ ಜನರು ಕೂಡ ಪರದಾಡ್ತಾರೆ. ಇವು ಬೆಂಗಳೂರು ಉತ್ತರದ ಅಂದರೆ ಬೆಂಗಳೂರು ನಾರ್ತ್ನ ಸ್ವಾಟ್ ಅಂದರೆ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಆ್ಯಂಡ್ ಥ್ರೆಟ್ಸ್ ಇದರ ಅನಾಲಿಸಿಸ್ ಆಗಿದೆ. ಇವುಗಳ ಜೊತೆಗೆ ಈ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಕೂಡ ಆರಂಭ ಆಗ್ತಾ ಇದ್ದಾವೆ. ಉದಾಹರಣೆಗೆ ನಮ್ಮ ಮೆಟ್ರೋ ನೀಲಿ ಲೈನ್ ಇರ್ಬೋದು, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಇರ್ಬೋದು, ಬೆಂಗಳೂರು ಸಬರ್ಬನ್ ರೈಲ್ ಇರ್ಬೋದು, ಏರೋಪೋಲಿಸ್ ಅಂದರೆ ನೂತನ ಏರ್ಪೋರ್ಟ್ ಸಿಟಿ, ಹೀಗೆ ಅನೇಕ ಕಾಮಗಾರಿಗಳು ಆರಂಭವಾಗ್ತಾ ಇರೋದ್ರಿಂದ ಬೆಂಗಳೂರು ಉತ್ತರ ಭಾಗದಲ್ಲಿ ಸೈಟ್, ಜಮೀನು ಖರೀದಿ ಮಾಡೋಕೆ ಉತ್ತಮ ಅವಕಾಶ ಹಾಗೂ ಲಾಭ ತಂದುಕೊಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ನಮಗೆ ಅದು ಈ ಸ್ವಾಟ್ ಅನಾಲಿಸಿಸ್ನಲ್ಲಿ ಕಾಣಿಸ್ತಾ ಇದೆ. ಇದೇ ಥರ ಹೆಚ್ಚಿನ ರಿಯಲ್ ಎಸ್ಟೇಟ್ ರಿಲೇಟೆಡ್ ಜೊತೆಗೆ ಮನೆ ಕುರಿತಾದಂಥ ಸಬ್ಜೆಕ್ಟ್ಗಳಿಗೆ ನೀವು ಇಂಟ್ರೆಸ್ಟನ್ನು ತೋರಿಸೋ ಹಾಗಿದ್ರೆ ನಮ್ಮ ಹೋಮ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.